ಆಸೆ ಸೀರಿಯಲ್ ಇವತ್ತಿನ ಎಪಿಸೋಡಲ್ಲಿ ಪೂಜಾರಿಗಳು ರೋಹಿಣಿ ಹತ್ರ ಅವ್ರ ತಂದೆ ಹೆಸರು ನಾಮ ನಕ್ಷತ್ರ ಎಲ್ಲ ಕೇಳ್ತಾ ಇರ್ತಾರೆ. ಆಗ ರೋಹಿಣಿ ಹೆಸರು ಧನರಾಜ್ ಅಂತ ಹೇಳಿ ನಕ್ಷತ್ರ ರಾಶಿನ ತಪ್ಪಾಗಿ ಹೇಳ್ತಾಳೆ. ಅದನ್ನು ಮೀನಾ ಸರಿ ಮಾಡ್ತಾಳೆ. ಮೀನಾ ಸರಿ ಮಾಡಿದ್ದು ನೋಡಿ ಶಾಂತಿ ಅವಳಿಗೆ ಬೈತಾಳೆ. ಆಗ ಪೂಜಾರಿಗಳು ಅವ್ರು ಹೇಳಿದ್ದು ಸರಿ ಅಂತ ಹೇಳ್ತಾರೆ. ಇನ್ನು ಪೂಜಾರಿಗಳು ಪೂಜೆ ಎಲ್ಲ ಮುಗಿಸಿ ಕಂಕಣ ಕೊಡ್ತಾರೆ. ಅದನ್ನು ಶಾಂತಿಯವರು ರೋಹಿಣಿ ಕೈಗೆ ಕಟ್ತಾರೆ. ಇನ್ನು ರೋಹಿಣಿ ಪಾರ್ಲರ್ಗೆ ಹೋಗ್ತಾರೆ. ಪಾರ್ಲರಲ್ಲಿ ರೋಹಿಣಿ ಅವರು ಅವ್ರ ಅತ್ತೆ ಮಾಡಿದ ವ್ರತ ಬಗ್ಗೆ ಹೇಳ್ಕೊಂಡು ಮಾತಾಡ್ತಾ ಇರ್ತಾರೆ. ಇನ್ನು ಅದೆಲ್ಲ ಮುಗಿದಾದ್ಮೇಲೆ ಬೆಳಿಗ್ಗೆ ಎದ್ದಾಗ ರೋಹಿಣಿಗೆ ಮೈಕೈ ಎಲ್ಲ ನೋವಾಗುತ್ತೆ. ಮನುಜ ಮೈಕೈ ಒತ್ತುತ್ತೀನಿ ಅಂತ ಹೇಳ್ತಾನೆ. ಶಾಂತಿಯವರು ಏನೋ ಮಾಡ್ತಿದ್ಯಾ ನೀನು ಅಂತ ಬಂದು ಶಾಂತಿ ಬೈತಾರೆ. ಇನ್ನು ರವಿ ಮತ್ತು ಶ್ರುತಿ ಇಬ್ಬರು ಹೋಟ್ಲಲ್ಲಿ ಬುಕ್ ಮಾಡ್ಕೊಂಡು ತಿನ್ನೋಣ ಅಂತ ಮಾತಾಡ್ತಿರ್ತಾರೆ. ಆಗ ಶಾಂತಿ ಮಧ್ಯೆ ಬಂದು ಹೋಟ್ಲಲ್ಲಿ ಏನು ಬುಕ್ ಮಾಡಬೇಡಮ್ಮ ಶ್ರುತಿ, ಯಾಕಂದರೆ ರೋಹಿಣಿ ವ್ರತದಲ್ಲಿದ್ದಲ್ಲ ಅದಕ್ಕೋಸ್ಕರ ಏನು ಮಾಡಬೇಡ ಅಂತ ಹೇಳ್ತಾಳೆ. ಆಗ ಮೀನಾ ಬಂದು ನಿಮ್ಗೇನು ಬೇಕು ಹೇಳಿ ಶ್ರುತಿ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಅಲ್ಲಿಗೆ ಸೂರ್ಯ ಮತ್ತು ರಂಗನಾಥ್ ಅವರು ಬರ್ತಾರೆ. ರಂಗನಾಥ್ ಅವ್ರು ಹೇಳ್ತಾರೆ ರೋಹಿಣಿಗೆ ಏನಾರು ಊಟ ಕೊಟ್ಟರೋ ಇಲ್ವೋ ಅಂತ. ಆಗ ಶಾಂತಿ ಮೀನನ್ಗೆ ಹೇಳ್ತಾರೆ ರೋಹಿಣಿಗೆ ಏನಾರು ಅಡುಗೆ ಮಾಡ್ಕೊಂಬಾ ಅಂತ. ಅಲ್ಲೇ ಕೂತಿದ್ದು ಸೂರ್ಯ ಹೇಳ್ತಾರೆ ಯಾಕೆ ಸಕ್ಕರೆ ನಿಮ್ಮ ಬೀಗರು ಜೈಲಿಂದ ಬರಬಾರ್ದಾ ಅಂತ, ಯಾಕೋ ಹಿಂಗೆಲ್ಲ ಹೇಳ್ತೀಯ ಅಂತ. ಸೂರ್ಯ ಹೇಳ್ತಾರೆ ಪೂಜಾರಿಗಳು ಹೇಳಿಲ್ವಾ ಅವ್ರ ಅಡುಗೆ ಅವರೇ ಮಾಡ್ಕೊಬೇಕು, ಉಪ್ಪು ಖಾರ ಹುಳಿ ಎಲ್ಲ ತಿನ್ನಬಾರ್ದು ಅಂತ ಎಲ್ಲ ಹೇಳಿಲ್ವಾ ಅಂತ ಹೇಳ್ತಾರೆ. ಆಗ ಶಾಂತಿ ಹೌದಲ್ವಾ ಅಂದ್ಬಿಟ್ಟು ಸರಿ ರೋಹಿಣಿ ನಡಿ ಅಂತ ಅಂತಾರೆ. ಇನ್ನು ಅಲ್ಲೇ ಕುತ್ಕೊಂಡಿರೋ ಸೂರ್ಯ ರಂಗನಾಥ್ ಮೀನಾ ಇಬ್ಬರು ಮಾತಾಡ್ತಾ ಇರ್ತಾರೆ. ಮೀನಾ ಹೇಳ್ತಾಳೆ ಅವ್ರ ಮಾವನಿಗೆ ಮಾವ ಹೇಳಿ ಮಾವ ನಾನೇ ಮಾಡ್ಕೊಡ್ತೀನಿ ಅಂತ. ಅದಕ್ಕೆ ರಂಗನಾಥ್ ಸುಮ್ಮನೆ ರಮ್ಮ ನಿನ್ನ ಬೆಲೆ ಗೊತ್ತಾಗಬೇಕಲ್ವ ಅವ್ರಿಗೆ ಅಂತ ಹೇಳ್ತಾರೆ. ಇನ್ನು ರೋಹಿಣಿನ ಶಾಂತಿ ಅಡುಗೆ ಮನೆಗೆ ಕರ್ಕೊಂಬಂದ್ಬಿಟ್ಟು ಅವಲಕ್ಕಿ ಮಾಡ್ಕೊ ಅಂತ ಹೇಳ್ತಾರೆ. ಆಗ ಅವಳು ನಂಗೆ ಬರಲ್ಲ ಅತ್ತೆ ಅಂತ ಹೇಳ್ತಾಳೆ. ಅದೆಲ್ಲ ನಂಗೆ ಗೊತ್ತಿಲ್ಲ ನೀನೇ ಮಾಡ್ಕೋಬೇಕು ಅಂತ ಹೇಳ್ತಾಳೆ. ಈರುಳ್ಳಿ ಹಾಕೋಕೆ ಹೋಗ್ತಾಳೆ. ಈರುಳ್ಳಿ ಎಲ್ಲ ಹಾಕಬಾರ್ದು, ಉಪ್ಪು ಹಾಕಬಾರ್ದು, ಬರೀ 2 ಹಸಿಮೆಣ್ಸಿಕಾಯಿ ಹಾಕ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನು ಅಂತ ಹೇಳ್ತಾಳೆ. ಆಗ ಸರಿ ಅಂತ ಅಂದ್ಬಿಟ್ಟು ರೋಹಿಣಿ ಅಡುಗೆ ಮಾಡ್ಕೊಂಡು ತಿಂತಾಳೆ. ಮೀನಾ ಸುಮ್ಮನೆ ನಿಂತಿರ್ತಾಳೆ. ಅದನ್ನು ನೋಡಿದ ರಂಗನಾಥ್ ಯಾಕಮ್ಮ ರಂಗೋಲಿ ಹಾಕ್ತೆ ನಿಂತಿದ್ಯಾ ಅಂತ ಹೇಳ್ತಾರೆ. ಆಗ ಮೀನಾ ಅತ್ತೆ ರಂಗೋಲಿ ಹಾಕ್ಬೇಡ ಅಂತ ಹೇಳಿದ್ದಾರೆ ಅಂತ ಅಂತಾರೆ. ಅಲ್ಲಿಗೆ ಶಾಂತಿ ಮತ್ತು ರೋಹಿಣಿ ಬರ್ತಾರೆ. ಬಂದಾಗ ರಂಗನಾಥ್ ಅವ್ರು ಕೇಳ್ತಾರೆ ಯಾಕೆ ರಂಗೋಲಿ ಹಾಕ್ಬೇಡ ಅಂತ ಹೇಳಿದ್ಯಂತೆ ಅಂತ. ಆಗ ಶಾಂತಿ ಮೀನನ ಕೈಲಿರೋ ರಂಗೋಲಿನ ರೋಹಿಣಿ ಕೈಲಿ ಕೊಟ್ಟು ನೀನೇ ರಂಗೋಲಿ ಹಾಕಬೇಕು ರೋಹಿಣಿ ಅಂತ ಹೇಳ್ತಾರೆ. ಆಗ ಅವಳು ನನಗೆ ಬರಲ್ಲ ಅತ್ತೆ, ನನಗೆ ರಂಗೋಲಿ ಹಾಕೋಕ್ಕೆ ಬರಲ್ಲ ಅಂತ. ಅಲ್ಲಿಗೆ ಸೂರ್ಯನೂ ಬರ್ತಾನೆ. ನಂಗೆ ಟೈಮ್ ಆಗುತ್ತಪ್ಪ ನಾನು ಹೊರಡ್ತೀನಿ ಅಂತ. ಆಗ ರಂಗನಾಥ್ ಅವರು ನಿಂಗೆ ಹೆಂಗೆ ಬರುತ್ತೋ ಹಂಗೆ ಸ್ವಲ್ಪ ಹಾಕಮ್ಮ, ಒಂದು 2 ಎಳೆನಾರು ಹಾಕೋ, ಇಲ್ಲಾಂದರೆ ಶಾಂತಿ ಬಿಡಲ್ಲ ನೀನು ರಂಗೋಲಿ ಹಾಕೋವರೆಗೂ ಅಂತ ಹೇಳ್ತಾರೆ. ಇನ್ನು ಅಲ್ಲಿ ರೋಹಿಣಿಯವರು ರಂಗೋಲಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ರೋಹಿಣಿ ರಂಗೋಲಿ ನೋಡಿದ ರಂಗನಾಥ್ ಅವರು ಶಾಂತಿ ಕೇಳ್ತಾರೆ ರಂಗೋಲಿ ಹಾಕ್ತಿದ್ದಾಳೋ ಇಲ್ಲ ಸಣ್ಣಗೆ ಹಾಕ್ತಿದ್ದಾಳೋ ಅಂತ. ಹಿಂಗೆ ಮನೋಜ ಮತ್ತು ರೋಹಿಣಿ ಇಬ್ಬರು ಸೇರಿಕೊಂಡು